ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ರಾತ್ರಿ ರಾಯರು ನಿಮಗೆ ಹೇಳುವ ಈ ಮಾತುಗಳನ್ನು ತಪ್ಪದೆ ಸಂಪೂರ್ಣವಾಗಿ ಕೇಳಿ. ಮಗು, ಈ ಒಂದು ವಿಡಿಯೋ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಬಹುದು. ರಾಯರ ಭಕ್ತರಾಗಿದ್ದರೆ ಈಗಲೇ ಲೈಕ್ ಮಾಡಿ, ರಾಯರೇ ಕಾಪಾಡಿ ಎಂದು ಕಮೆಂಟ್ ಮಾಡಿ. ಈ ದಿವ್ಯ ಮಾತುಗಳನ್ನು ಇನ್ನೊಬ್ಬ ಭಕ್ತನಿಗೂ ತಲುಪಲು ಶೇರ್ ಮಾಡಿ. ಮತ್ತೆ ಪ್ರತಿದಿನ ರಾಯರ ಆಶೀರ್ವಾದ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ರಾತ್ರಿ ರಾಯರು ನಿಮಗೆ ಹೇಳುವ ಮಾತುಗಳು: ಈ ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚಿ ರಾಯರ ಮುಖವನ್ನು ನೆನಪಿಸಿಕೊಳ್ಳಿ. ನೀವು ಎಷ್ಟು ನೋವು ಅನುಭವಿಸಿದ್ದೀರೋ, ನೀವು ಎಷ್ಟು ಕಣ್ಣೀರು ಮರೆಮಾಚಿದ್ದೀರೋ, ಎಷ್ಟು ಜನರ ಮುಂದೆ ನಗುತ್ತಾ ಒಳಗೆ ಒಡೆದು ಹೋಗಿದ್ದೀರೋ ಅವೆಲ್ಲವನ್ನು ರಾಯರು ನೋಡಿದ್ದಾರೆ. ಮಗು, ನಿನ್ನ ಮನಸ್ಸಿನ ನೋವು ನನಗೆ ಗೊತ್ತಿದೆ ಎಂದು ರಾಯರು ಈ ರಾತ್ರಿ ನಿಧಾನವಾಗಿ ನಿಮ್ಮ ಹೃದಯಕ್ಕೆ ಹೇಳುತ್ತಿದ್ದಾರೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ತಪ್ಪಾಗಿರುವಂತೆ ಅನಿಸುತ್ತದೆ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಭಾವನೆ ಬರುತ್ತದೆ. ನಾವು ಪ್ರೀತಿಸಿದವರು ದೂರವಾಗುತ್ತಾರೆ, ನಾವು ನಂಬಿದವರು ಮೋಸ ಮಾಡುತ್ತಾರೆ, ನಾವು ಕಾಯುತ್ತಿದ್ದ ಸಂತೋಷ ಮಾತ್ರ ಬಾರದೆಯೇ ಉಳಿಯುತ್ತದೆ. ಆದರೆ ಈ ರಾತ್ರಿ ರಾಯರು ಹೇಳುತ್ತಾರೆ, ನಿನ್ನ ಜೀವನ ಮುಗಿದಿಲ್ಲ. ಇದು ಕೇವಲ ಪರೀಕ್ಷೆಯ ಸಮಯ. ನೀವು ಇಂದು ಅನುಭವಿಸುತ್ತಿರುವ ಪ್ರತಿಯೊಂದು ಕಷ್ಟವೂ ನಾಳೆ ನಿಮ್ಮ ಶಕ್ತಿಯಾಗುತ್ತದೆ. ಇಂದು ನಿಮ್ಮ ಕಣ್ಣೀರನ್ನು ನೋಡಿ ನಕ್ಕಿದವರೇ ಒಂದು ದಿನ ನಿಮ್ಮ ಸಂತೋಷವನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಮಗು, ನೀನು ಒಬ್ಬಳೆಯಲ್ಲ, ನೀನು ಒಬ್ಬನೇ ಅಲ್ಲ. ರಾಯರು ನಿನ್ನ ಜೊತೆ ಇದ್ದಾರೆ. ಈ ರಾತ್ರಿ ನೀವು ಮಲಗುವಾಗ ನಿಮ್ಮ ಮನಸ್ಸಿನಲ್ಲಿ 1000 ಚಿಂತೆಗಳಿರಬಹುದು. ನನ್ನ ಸಮಸ್ಯೆ ಯಾವಾಗ ಮುಗಿಯುತ್ತದೆ? ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ? ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸುತ್ತದೆಯೇ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿರಬಹುದು. ಆದರೆ ರಾಯರು ಹೇಳುತ್ತಾರೆ, ನೀನು ಹಾಕಿದ ಪ್ರತಿಯೊಂದು ಕಣ್ಣೀರಿಗೆ ಉತ್ತರ ಬರುತ್ತದೆ. ಕೆಲವು ಆಶೀರ್ವಾದಗಳು ತಡವಾಗಿ ಬರುತ್ತವೆ, ಆದರೆ ಬಂದಾಗ ಜೀವನವನ್ನೇ ಬದಲಾಯಿಸುತ್ತದೆ. ಈ ರಾತ್ರಿ ರಾಯರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಿದ್ದಾರೆ ಎಂದು ಭಾವಿಸಿ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನ ಭಯ ಕಡಿಮೆಯಾಗುತ್ತದೆ. ಒಳಗಿನ ಆತಂಕ ನಿಧಾನವಾಗಿ ದೂರವಾಗುತ್ತದೆ. ಹೃದಯಕ್ಕೆ ಒಂದು ವಿಚಿತ್ರ ಶಾಂತಿ ಸಿಗುತ್ತದೆ. ರಾಯರು ಹೇಳುತ್ತಾರೆ, ಇಷ್ಟು ದಿನ ನೀನು ಅತ್ತೆ, ಇನ್ನು ಮುಂದೆ ನೀನು ನಗುವ ದಿನಗಳು ಬರುತ್ತವೆ. ನೀನು ಎಷ್ಟು ಒಳ್ಳೆಯವರಾಗಿದ್ದರೂ ಜೀವನ ಎಲ್ಲ ಸಮಯದಲ್ಲೂ ನ್ಯಾಯ ಮಾಡೋದಿಲ್ಲ. ಒಳ್ಳೆಯ ಮನಸ್ಸಿನವರಿಗೆ ಹೆಚ್ಚು ನೋವು ಸಿಗುತ್ತದೆ. ಯಾಕೆಂದರೆ ದೇವರವರಿಗೆ ದೊಡ್ಡ ಸಂತೋಷ ಕೊಡಲು ಸಿದ್ಧವಾಗಿರುತ್ತಾನೆ. ಮಗು, ಇನ್ನೊಬ್ಬರ ಜೀವನ ನೋಡಿ ದುಃಖ ಪಡಬೇಡ. ಪ್ರತಿಯೊಬ್ಬರ ಜೀವನದಲ್ಲೂ ಕಾಣದ ಹೋರಾಟ ಇರುತ್ತದೆ. ಇಂದು ನೀನು ಸೋತಂತೆ ಕಾಣಬಹುದು, ಆದರೆ ರಾಯರ ಕೃಪೆ ಇದ್ದರೆ ನಾಳೆ ಅದೇ ಜೀವನದಲ್ಲಿ ನೀನು ಗೆಲ್ಲುವೆ. ಈ ರಾತ್ರಿ ನಿನ್ನ ಜೀವನದಲ್ಲಿ ಯಾರಾದರೂ ನೆನಪಾಗುತ್ತಿರಬಹುದು. ನಿನ್ನನ್ನು ಬಿಟ್ಟು ಹೋದವರು, ನಿನ್ನನ್ನು ಅರ್ಥ ಮಾಡಿಕೊಳ್ಳದವರು, ನಿನ್ನ ಪ್ರೀತಿಯನ್ನು ಕಳೆದುಕೊಂಡವರು. ಆದರೆ ರಾಯರು ಹೇಳುತ್ತಾರೆ, ನಿನ್ನ ಹೃದಯವನ್ನು ನೋಯಿಸಿದವರು ನಿನ್ನ ಭಾಗ್ಯ ಅಲ್ಲ, ನಿನ್ನ ಜೀವನಕ್ಕೆ ಬರಬೇಕಾದವರು ನಿನ್ನ ಕಣ್ಣೀರನ್ನು ಗೌರವಿಸುವವರು ಆಗಿರುತ್ತಾರೆ. ಆದ್ದರಿಂದ ಹಳೆಯ ನೋವನ್ನು ಹಿಡಿದುಕೊಂಡು ನಿನ್ನ ಹೃದಯವನ್ನು ಮತ್ತಷ್ಟು ಕಾಡಿಸಿಕೊಳ್ಳಬೇಡ. ಹೋದವರು ಹೋಗಲಿ, ಬರಬೇಕಾದ ಸಂತೋಷಕ್ಕೆ ಜಾಗ ಬಿಡು. ಮಗು, ಈ ರಾತ್ರಿ ನೀನು ತುಂಬ ಆಯಾಸಗೊಂಡಿದ್ದೀಯಾ? ದೇಹಕ್ಕಿಂತ ಮನಸ್ಸೇ ಹೆಚ್ಚು ಸುಸ್ತಾಗಿದೆ. ಎಲ್ಲರಿಗಾಗಿ ಬದುಕುತ್ತಾ ನಿನ್ನ ನೋವನ್ನು ನೀನೇ ಮರೆತಿದ್ದೀಯಾ? ನೀನು ನಗುತ್ತೀಯಾ, ಆದರೆ ಒಳಗೆ ಒಡೆದು ಹೋಗಿದ್ದೀಯಾ? ಆದರೆ ರಾಯರು ಹೇಳುತ್ತಾರೆ, ಇನ್ನು ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ. ಒಂದು ದಿನ ಬೆಳಗ್ಗೆ ಎದ್ದು ನೋಡಿದಾಗ ಇಂದು ಕಾಡುತ್ತಿರುವ ಸಮಸ್ಯೆಗಳು ನಿಧಾನವಾಗಿ ದೂರವಾಗಿರುತ್ತವೆ. ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ನಿನ್ನ ಮನೆಯಲ್ಲಿ ಸಂತೋಷ ತುಂಬುತ್ತದೆ. ಈ ರಾತ್ರಿ ಮಲಗುವ ಮೊದಲು ರಾಯರ ಹೆಸರನ್ನು ಒಮ್ಮೆ ಪ್ರೀತಿಯಿಂದ ಹೇಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಆ ಒಂದು ನಾಮವೇ ಮನಸ್ಸಿಗೆ ಧೈರ್ಯ ಕೊಡುತ್ತದೆ, ಭಯವನ್ನು ದೂರ ಮಾಡುತ್ತದೆ, ಒಡೆದಿರೋ ಹೃದಯಕ್ಕೆ ಆಶೆ ನೀಡುತ್ತದೆ. ರಾಯರು ಹೇಳುತ್ತಾರೆ, ನಿನ್ನ ಸಮಯ ಬರುತ್ತಿದೆ. ಇಂದು ನಿನ್ನನ್ನು ಕಡೆಗಣಿಸಿದವರೇ ನಾಳೆ ನಿನ್ನನ್ನು ಗೌರವದಿಂದ ನೋಡುವವರು. ಇಂದು ನಿನ್ನನ್ನು ಅಳಿಸಿದ ಪರಿಸ್ಥಿತಿಯೇ ನಾಳೆ ನಿನ್ನ ಶಕ್ತಿಯ ಕಥೆಯಾಗುತ್ತದೆ. ಮಗು, ಯಾವಾಗಲೂ ನೆನಪಿಟ್ಟಿಕೋ, ರಾತ್ರಿಯು ಎಷ್ಟು ಕತ್ತಲಾಗಿದೆಯೋ ಅಷ್ಟೇ ಸುಂದರವಾದ ಬೆಳಗ್ಗೆ ಬರುತ್ತದೆ.
ಆದ್ದರಿಂದ ಆಶೆ ಬಿಡಬೇಡ, ಪ್ರಾರ್ಥನೆ ನಿಲ್ಲಿಸಬೇಡ, ಒಳ್ಳೆಯ ಮನಸ್ಸು ಬದಲಿಸಬೇಡ. ನೀನು ಯಾರಿಗೂ ಕೆಡುಕು ಬಯಸಿಲ್ಲ, ಅದಕ್ಕಾಗಿ ದೇವರು ಕೂಡ ನಿನ್ನನ್ನು ಕೈ ಬಿಡುವುದಿಲ್ಲ. ಈ ರಾತ್ರಿ ನಿನ್ನ ಹೃದಯದ ಎಲ್ಲ ನೋವನ್ನು ರಾಯರ ಬಳಿ ಬಿಡು. ಅಳಬೇಕೆನಿಸಿದರೆ ಅಳು, ಮನಸ್ಸನ್ನು ಹಗುರ ಮಾಡಿಕೋ. ಯಾಕೆಂದರೆ ಕೆಲವೊಮ್ಮೆ ಕಣ್ಣೀರು ಕೂಡ ಪ್ರಾರ್ಥನೆ ಆಗುತ್ತದೆ. ರಾಯರು ಹೇಳುತ್ತಾರೆ, ನೀನು ಕಳೆದುಕೊಂಡದ್ದಕ್ಕಿಂತ ಮುಂದೆ ಸಿಗುವುದು ದೊಡ್ಡದು. ಆದ್ದರಿಂದ ಭಯಪಡಬೇಡ, ನಾಳೆಯ ಬಗ್ಗೆ ಹೆಚ್ಚು ಚಿಂತಿಸಬೇಡ. ರಾಯರು ನಿನ್ನ ಜೀವನದ ದಾರಿಯನ್ನು ನೋಡಿಕೊಳ್ಳುತ್ತಾರೆ. ಈ ರಾತ್ರಿ ನೀನು ಮಲಗುವಾಗ ನಿನ್ನ ಹೃದಯದಲ್ಲಿ ಒಂದು ಮಾತು ಮಾತ್ರ ಇರಲಿ, ರಾಯರೇ ನನಗೆ ಧೈರ್ಯ ಕೊಡಿ, ಆ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಒಂದು ದಿನ ನೀನು ಇಂದು ಅತ್ತ ಸ್ಥಳದಲ್ಲೇ ನಿಂತು ಆ ದಿನ ರಾಯರು ನನ್ನ ಕೈ ಹಿಡಿದಿದ್ದರು ಎಂದು ಕಣ್ಣೀರಿನಿಂದ ಹೇಳುವೆ. ಆ ರಾತ್ರಿ ರಾಯರು ನಿಮ್ಮ ಮನೆಗೆ ಆಶೀರ್ವಾದವಾಗಿ ಕಳಿಸಲಿ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಲಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಲಿ, ನಿಮ್ಮ ಕಣ್ಣೀರನ್ನು ನಗುವಾಗಿ ಬದಲಿಸಲಿ. ಮಲಗುವ ಮೊದಲು ಪ್ರೀತಿಯಿಂದ ಹೇಳು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರು ಮತ್ತೆ ನಿಧಾನವಾಗಿ ನಿಮ್ಮ ಮನಸ್ಸಿಗೆ ಹೇಳುತ್ತಿದ್ದಾರೆ, ಮಗು ನೀನು ಇಷ್ಟು ದಿನ ಸಹಿಸಿಕೊಂಡ ನೋವು ವ್ಯರ್ಥವಾಗುವುದಿಲ್ಲ. ಜೀವನ ಕೆಲವೊಮ್ಮೆ ತುಂಬ ಕಠಿಣವಾಗಿ ಕಾಣುತ್ತದೆ. ನಾವು ಯಾರಿಗೂ ಹೇಳಲಾಗದ ನೋವಿನೊಳಗೆ ಒತ್ತುಕೊಂಡೇ ಬದುಕುತ್ತೇವೆ. ಎಲ್ಲರ ಮುಂದೆ ಬಲವಾಗಿರುವಂತೆ ನಟಿಸುತ್ತೇವೆ. ಆದರೆ ರಾತ್ರಿ ಬಂದಾಗ ಮಾತ್ರ ಹೃದಯದ ಗಾಯಗಳು ಮಾತನಾಡುತ್ತೇವೆ. ಈ ರಾತ್ರಿ ಕೂಡ ನೀನು ಹಾಗೆಯೇ ಮೌನವಾಗಿದ್ದೀಯಾ? ಯಾರಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಮನಸ್ಸು ಬಯಸುತ್ತಿದೆ. ಒಬ್ಬರು ಪ್ರೀತಿಯಿಂದ ಮಾತಾಡಲಿ ಎಂದು ಹೃದಯ ಕಾಯುತ್ತಿದೆ. ಆದರೆ ರಾಯರು ಹೇಳುತ್ತಾರೆ, ನಿನ್ನ ಮೌನದ ಅಳವನ್ನು ನಾನು ಕೇಳುತ್ತಿದ್ದೇನೆ. ನೀನು ಹೊರಗೆ ಹೇಳದಿದ್ದರೂ ನಿನ್ನ ಹೃದಯದ ಪ್ರತಿಯೊಂದು ನೋವು ದೇವರಿಗೆ ಗೊತ್ತು. ಮಗು, ಕೆಲವೊಮ್ಮೆ ದೇವರು ತಡವಾಗಿ ಉತ್ತರ ಕೊಡುತ್ತಾರೆ. ಯಾಕೆಂದರೆ ಅವರು ನಿನಗೆ ಸಣ್ಣ ಸಂತೋಷವಲ್ಲ, ಜೀವನ ಬದಲಿಸುವ ಆಶೀರ್ವಾದ ಕೊಡಲು ಸಿದ್ಧರಾಗಿರುತ್ತಾರೆ. ಆದ್ದರಿಂದ ಇಂದು ಏನೂ ಆಗುತ್ತಿಲ್ಲ ಎಂದು ಬೇಸರ ಪಡಬೇಡ. ನಿನ್ನ ಸಮಯ ನಿಧಾನವಾಗಿ ಹತ್ತಿರ ಬರುತ್ತಿದೆ. ರಾಯರು ಹೇಳುತ್ತಾರೆ, ನೀನು ಸೋತಿಲ್ಲ, ನಿನ್ನ ಗೆಲುವಿನ ಸಮಯ ಇನ್ನೂ ಬಂದಿಲ್ಲ ಅಷ್ಟೇ. ಈ ಮಾತನ್ನು ಮನಸ್ಸಿನಲ್ಲಿ ಇಟ್ಟಿಕೋ ಮಗು. ಇಂದು ನಿನ್ನನ್ನು ಕಡೆಗಣಿಸಿದವರು ನಾಳೆ ನಿನ್ನ ಮೌಲ್ಯ ಅರಿಯುತ್ತಾರೆ. ಇಂದು ನಿನ್ನನ್ನು ಅಳಿಸಿದ ಸಂದರ್ಭಗಳೇ ನಾಳೆ ನಿನ್ನ ಬಲವಾಗುತ್ತದೆ. ಈ ರಾತ್ರಿ ನಿನ್ನ ಕಣ್ಣೀರು ನೆಲಕ್ಕೆ ಬೀಳುವುದಿಲ್ಲ. ಪ್ರತಿಯೊಂದು ಕಣ್ಣೀರು ರಾಯರ ಪಾದಕ್ಕೆ ಹೋಗುತ್ತದೆ. ಅದಕ್ಕಾಗಿಯೇ ಮನಸ್ಸು ಮುರಿದಾಗಲೂ ದೇವರ ನಂಬಿಕೆ ಬಿಡಬೇಡ. ಮಗು, ನಿನ್ನ ಹೃದಯ ತುಂಬ ಒಳ್ಳೆಯದು. ಅದಕ್ಕೆ ನೀನು ಎಲ್ಲರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತೀಯ. ಆದರೆ ನೆನಪಿಟ್ಟಿಕೋ, ಎಲ್ಲರಿಗಾಗಿ ಬದುಕುತ್ತಾ ನಿನ್ನ ಮನಸ್ಸನ್ನು ಮುರಿಯಬೇಡ. ನೀನು ಕೂಡ ಸಂತೋಷಕ್ಕೆ ಅರ್ಹಳೆ. ರಾಯರು ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ಮತ್ತೆ ನಗು ಬರುತ್ತದೆ. ಒಂದು ದಿನ ನೀನು ಬೆಳಗ್ಗೆ ಎದ್ದು ಬಹಳ ದಿನಗಳ ನಂತರ ಮನಸ್ಸು ಹಗುರವಾಗಿದೆ ಎಂದು ಅನುಭವಿಸುವೆ. ಅದೇ ದಿನ ರಾಯರ ಕೃಪೆ ನಿನ್ನ ಬದುಕನ್ನು ಮುಟ್ಟಿರುವ ದಿನವಾಗಿರುತ್ತದೆ. ಈ ರಾತ್ರಿ ನಿನ್ನ ಮನಸ್ಸಿನಲ್ಲಿ ಭಯ ಇದ್ದರೆ ಅದನ್ನು ರಾಯರ ಬಳಿ ಬಿಡು. ಚಿಂತೆ ಇದ್ದರೆ ಅದನ್ನು ರಾಯರ ಪಾದದಲ್ಲಿ ಇಡು. ಯಾಕೆಂದರೆ ದೇವರ ಮುಂದೆ ಇಟ್ಟ ಭಾರ ಒಂದು ದಿನ ಖಂಡಿತ ಹಗುರವಾಗುತ್ತೆ. ಮಗು, ನೀನು ಈಗ ಅನುಭವಿಸುತ್ತಿರುವ ನೋವು ಶಾಶ್ವತವಲ್ಲ. ಈ ಕತ್ತಲಿಗೂ ಅಂತ್ಯ ಇದೆ. ಈ ಕಣ್ಣೀರಿಗೆ ಕೂಡ ಕೊನೆ ಇದೆ. ನಂಬಿಕೆ ಇಟ್ಟಿಕೋ, ರಾಯರು ನಿನ್ನನ್ನು ಕೈಬಿಡುವುದಿಲ್ಲ. ಈ ರಾತ್ರಿ ಮಲಗುವ ಮೊದಲು ಹೃದಯದಿಂದ ಒಂದು ಮಾತು ಹೇಳು, ರಾಯರೇ ನಾನು ತುಂಬ ಆಯಾಸಗೊಂಡಿದ್ದೇನೆ, ನನ್ನ ಮನಸ್ಸಿಗೆ ಶಾಂತಿ ಕೊಡಿ. ಆ ಒಂದು ಪ್ರಾರ್ಥನೆ ಸಾಕು. ರಾಯರು ನಿನ್ನ ಹೃದಯದ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ರಾತ್ರಿ ರಾಯರ ಈ ಮಾತುಗಳು ನಿಮ್ಮ ಹೃದಯಕ್ಕೆ ಶಾಂತಿ ತಂದಿದ್ದರೆ ಒಮ್ಮೆ ಪ್ರೀತಿಯಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಈ ದಿವ್ಯ ಸಂದೇಶವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನಷ್ಟು ರಾಯರ ಆಶೀರ್ವಾದ ಮಾತುಗಳನ್ನು ಕೇಳಲು ಈಗಲೇ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ರಾಯರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ.